ಹಾಯ್ ಹಲೋ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಸೊ ಯಾರೆಲ್ಲ ಓಲ್ಡ್ ಆರ್ಟಿ ನಗರಲ್ಲಿ ಒಂದೊಳ್ಳೆ 35x30 ಡೈಮೆನ್ಷನಲ್ಲಿ ಇರುವಂಥ ಡ್ಯೂಪ್ಲೆಕ್ಸ್ ಮನೆ ನೋಡ್ತಿದ್ದೀರಾ, ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಮನೆನ ತೊಗೊಂಡು ಬಂದಿದ್ದೀವಿ. ಬನ್ನಿ ಈ ಮನೆ ಕಂಪ್ಲೀಟ್ ಹೋಮ್ ಟೂರ್ ಮಾಡಿಸ್ತೀನಿ. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಮನೆ ಎದುರುಗಡೆ ನಿಮಗೆ 30 ಫೀಟ್ ರೋಡ್ ಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ನಿಮ್ಮದು 4 ವೀಲರ್ ಏನಾದರೂ ಪಾರ್ಕಿಂಗ್ ವಿಷಯಕ್ಕಂತ ಬಂದರೆ ಇಲ್ಲಿ ಆರಾಮ್ಸೆ ಒಂದು ಕಾರ್ನ ಇಲ್ಲಿ ಪಾರ್ಕ್ ಮಾಡ್ಕೋಬೋದು. ಆ್ಯಂಡ್ ಜೊತೆಗೆ ಒಳಗಡೆ 2 ಕಾರ್ನ ಪಾರ್ಕ್ ಮಾಡ್ಕೋಬೋದು, ಬಿಕಾಸ್ ಅವ್ರದ್ದೇ ಓನ್ ಸೆಲಾರ್ ಪಾರ್ಕಿಂಗ್ ಕೂಡ ಇದೆ. ಇನ್ನು ಗೇಟ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಮನೆ ಸುತ್ತಮುತ್ತ ಸೇಫ್ಟಿ ಗ್ರಿಲ್ಸ್ನ ಹಾಕಿದ್ದಾರೆ. ಸೊ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಈ ಮನೇಲಿ. ಇನ್ನು ಫ್ಲೋರಿಂಗ್ ವಿಚಾರಕ್ಕಂತ ಬಂದರೆ ಇಲ್ಲೂ ಕೂಡ ನಮಗೆ ಆ್ಯಂಟಿ ಡ್ಯಾಮ್ ಪ್ರೂಫ್ ಪೇಂಟ್ನ ಮಾಡಿದ್ದಾರೆ. ಸೊ ಯಾವುದೇ ರೀತಿ ನೀರು ನಿಲ್ಲೋದಿಲ್ಲ. ಬನ್ನಿ ಒಳಗೆ ಹೇಗಿದೆ ತೋರಿಸ್ತೇನೆ. ಸೊ ನಾನು ಆಗಲೇ ಹೇಳ್ದಂಗೆ ಇದು ಈ ಮನೆಯ ಸೆಲಾರ್ ಪಾರ್ಕಿಂಗ್. ನೀವು ಆರಾಮ್ಸೆ 2 SUV ಕಾರ್ಸ್ ಅಥವಾ ಸೀಡನ್ ಕಾರ್ಸ್ನ ಪಾರ್ಕ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ ಎಲೆಕ್ಟ್ರಿಕ್ ವೆಹಿಕಲ್ ಇದ್ರೂ ಕೂಡ ಅದಕ್ಕೂ ಇಲ್ಲಿ ಏಜ್ ಪಾಯಿಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಆರಾಮ್ಸೆ ನೀವು ಎಲೆಕ್ಟ್ರಿಕ್ ಗಾಡಿನೂ ಕೂಡ ಚಾರ್ಜ್ ಮಾಡ್ಕೋಬೋದು. ನಾನು ಆಗಲೇ ಹೇಳ್ದಂಗೆ ಸೇಫ್ಟಿ ಗ್ರಿಲ್ಸ್ನ ಹಾಕಿದ್ದಾರೆ ನೋಡಿ, ಸುತ್ತಮುತ್ತ ಮನೆ ಸುತ್ತ ಕಂಪ್ಲೀಟಾಗಿ ಸೇಫ್ಟಿ ಗ್ರಿಲ್ಸ್ನ ಹಾಕಿದ್ದಾರೆ. ಸೊ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಇಲ್ಲೂ ಫ್ಲೋರಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಆ್ಯಂಟಿಸ್ಕಿಡ್ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಸೊ ಇದು ಯಾವುದೇ ರೀತಿ ಜಾರೋದಿಲ್ಲ. ಇನ್ನು ಸಮ್ ವಿಚಾರಕ್ಕಂತ ಬಂದರೆ ನಿಮಗೆ 15,000 ಲೀಟರ್ ಸಮ್ ಕೊಟ್ಟಿದ್ದಾರೆ. ಆ್ಯಂಡ್ ಇವ್ರದ್ದೇ ಓನ್ ಬೋರ್ ಕೂಡ ಇದೆ. ಸೊ ನೀರಿಗೂ ಅಷ್ಟೇ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಇನ್ನು ಫೇಸಿಂಗ್ ವಿಚಾರಕ್ಕಂತ ಬಂದರೆ ಈಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ ಹಾಗೂ ಈಸ್ಟ್ ಫೇಸಿಂಗ್ ಡೋರ್ ಆಗಿರುತ್ತೆ. ಆ್ಯಂಡ್ ನೀವೇನಾದರೂ ಇಲ್ಲಿ ಈ ಫ್ಲೋರಲ್ಲಿ ನಿಮ್ಗೆ ಒಂದು 1 RK ಥರ ಒಂದು ರೂಮ್ ಅಂದರೆ ಮನೆ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಆರಾಮ್ಸೆ ಸೆಕ್ಯೂರಿಟಿಗಾಗಲಿ ಅಥವಾ ರೆಂಟಲ್ ಪರ್ಪಸ್ಗಾಗಲಿ ಕೂಡ ಬಿಟ್ಕೋಬೋದು. ಇಲ್ಲಿ ಒಂದು ಹಾಲ್ ಇದೆ, 1 ಕಿಚನ್ ಇದೆ ಆ್ಯಂಡ್ 1 ವಾಶ್ರೂಮ್ ಇದೆ. ಸೊ ನೀವು ಆರಾಮ್ಸೆ ಸೆಕ್ಯೂರಿಟಿ ಪರ್ಪಸ್ಗಾದರೂ ಇದು ಆರಾಮಾಗಿ ರೆಂಟೆಡ್ ಥರ ಕೊಡ್ಬೋದು ನೀವು. ಬನ್ನಿ ಮೇಲ್ಗಡೆ ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಮೇಲೆ ಹೋಗೋಕ್ಕೂ ಮುಂಚೆ ಇನ್ನು ಸಿಲಿಂಡರ್ಗೆಲ್ಲ ಇಲ್ಲಿ ಸಪ್ರೇಟಾಗಿ ಅವರು ಜಾಗನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಕೇಜ್ ಫೆಸಿಲಿಟಿ. ಆರಾಮ್ಸೆ ಸಿಲಿಂಡರ್ಗಳನ್ನ ಕೂಡ ನೀವು ಆರಾಮ್ಸೆ ಒಳಗಡೆ ಇಟ್ಕೋಬೋದು. ಆ್ಯಂಡ್ ನಿಮ್ಗೆ ಇಲ್ಲಿ ಬೋರ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವೇ ಮ್ಯಾನ್ಯುಯಲ್ ಆಗಿ ಆಫ್ ಮಾಡ್ಕೋಬೋದು, ಆನ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಗೆ ಏನಾದರೂ ಗಾಡಿ ವಾಶ್ ಮಾಡ್ಕೋಬೇಕು ಅಂತ ಏನಾದರೂ ಟ್ಯಾಪ್ ಫೆಸಿಲಿಟಿ ಬೇಕು ಅಂದರೆ ನೀವು ನೋಡ್ಬೋದು 3 ಟ್ಯಾಪ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ನೀವು ಆರಾಮ್ಸೆ ಕಾರ್ಗಳನ್ನ ಬೈಕ್ಗಳನ್ನ ವಾಶ್ ಮಾಡ್ಕೋಬೋದು. ಆ್ಯಂಡ್ ಮನೆ ಹಿಂದೆ 2 ಫೀಟ್ ಸೆಟ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಆರಾಮ್ಸೆ ಸೆಟ್ ಬ್ಯಾಕ್ ಕೂಡ ಇದೆ ಇಲ್ಲಿ. ಸೊ ಏನಾದರೂ ಬೇಡದಿಲ್ದಿರೋ ವಸ್ತು ಕೂಡ ನೀವು ಆರಾಮ್ಸೆ ಸ್ಟೋರೇಜ್ ಮಾಡ್ಬೋದು. ಬನ್ನಿ ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ಮೇಲೆ ಹೋಗೋಕ್ಕೂ ಮುಂಚೆ ಇನ್ನು ಸ್ಟೇರ್ಸ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ ಸ್ಟೇರ್ಸ್ಗೆ. ಇನ್ನು ರೈಲಿಂಗ್ಸ್ ಅಂತ ಬಂದರೆ ಇಲ್ಲಿ SS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಮೇಲೆ ಹೇಗಿದೆ ನೋಡೋಣ. ಮನೆ ಸುತ್ತ ಕಂಪ್ಲೀಟಾಗಿ ಗ್ರಿಲ್ಸ್ ಕೂಡ ಹಾಕಿದ್ದಾರೆ. ಸೊ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಇಲ್ಲೂ ಫ್ಲೋರಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಆ್ಯಂಟಿ ಸ್ಕಿಡ್ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ನಿಮಗೆ ರೈಲಿಂಗ್ಸ್ಗೆ ಅವರು MS ಸ್ಟೀಲ್ಸ್ನ ಯೂಸ್ ಮಾಡಿ ಜೊತೆಗೆ ಟಫನ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಸೊ ಇದರಿಂದ ನಿಜವಾಗ್ಲೂ ಮನೆಗೆ ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಆ್ಯಂಡ್ ಇಲ್ಲೂ ಕೂಡ ಅವರು ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಯೂಶ್ವಲಿ ಕೆಲವರು ಗ್ರಾನೈಟ್ ಆಗಲಿ ಅಥವಾ ಬರೀ ಪೇಂಟಲ್ಲಿ ಫಿನಿಶಿಂಗ್ ಕೊಡ್ತಾರೆ, ಬಟ್ ಇಲ್ಲಿ ಅವರು ಟೈಲ್ಸ್ನ ಯೂಸ್ ಮಾಡಿದ್ದಾರೆ, ವಿಚ್ ಲುಕ್ಸ್ ವೆರಿ ಡೀಸೆಂಟ್ ಆ್ಯಂಡ್ ವೆರಿ ಎಲಿಗೆಂಟ್. ಬನ್ನಿ ಒಳಗೆ ಹೇಗಿದೆ ತೋರಿಸ್ತೀನಿ. ಮನೆ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಇನ್ನು ಡೋರ್ ವಿಚಾರಕ್ಕಂತ ಬಂದರೆ ಇದು ಕಂಪ್ಲೀಟ್ ಆಗಿ ಫಸ್ಟ್ ವುಡ್ಡಿಂದ ಮಾಡಿರ್ತಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಲಾಕ್ ಬಂದು ಯುರೋಪ ಲಾಕ್ ಸಿಸ್ಟಮ್ನ ಯೂಸ್ ಮಾಡಿದ್ದಾರೆ. ಸೊ ಇದು ಈ ಮನೆಯ ಲಿವಿಂಗ್ ಹಾಲ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಇದು ಈ ಮನೆಯ TV ಕ್ಯಾಬಿನೆಟ್. ಆಲ್ಮೋಸ್ಟ್ 85 to 90 ಇಂಚಸ್ TV ಹಾಕೋಬಹುದು. ಆ್ಯಂಡ್ ಜೊತೆಗೆ ದ ಕಲರ್ ಕಾಂಬಿನೇಷನ್ಸ್ ದೇ ಹ್ಯಾವ್ ಯೂಸ್ಡ್ ಇಸ್ ರಿಯಲಿ ನೈಸ್. ಯಾಕಂದರೆ ಈ ಕೆಲವೊಂದು ಕಲರ್ ಕಾಂಬಿನೇಷನ್ಸಿಂದನೇ ನಿಜವಾಗ್ಲೂ ಮನೆ ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ ಆ್ಯಂಡ್ ರಾಯಲ್ ಲುಕ್ ಕೊಡುತ್ತೆ. ಸೊ ಇದನ್ನು ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ್ಯಂಡ್ ನಿಮಗೆ ಮೇಲ್ಗಡೆ ಕೂಡ ಲೈಟಿಂಗ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಹಿಂದೆನೂ ಕೂಡ ಸ್ಟ್ರಿಪ್ ಲೈಟಿಂಗ್ಸ್ನ ಹಾಕಿದ್ದಾರೆ. ಸೊ ಇದರಿಂದ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ. ಆ್ಯಂಡ್ ಶೆಲ್ಫ್ಗಳನ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಯಾವುದೇ ರೀತಿ ಫೋಟೋ ಐಟಮ್ಸ್ ಆಗಲಿ, ಶೋಕೇಸ್ ಐಟಮ್ಸ್ ಆಗಲಿ ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೆ ಡೀಟೇಲಿಂಗ್ ಆಗಿ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಆರಾಮ್ಸೆ ಪ್ರತಿಯೊಂದನ್ನು ಕೂಡ ಅಲ್ಲಿ ಇಟ್ಕೋಬೋದು. ಆ್ಯಂಡ್ ಇನ್ನು ಸ್ಟೋರೇಜ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು ಡ್ರಾವರ್ ಫೆಸಿಲಿಟೀಸ್ನ ಹೈಡ್ರಾಲಿಕ್ ಡ್ರಾವರ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಪ್ರತಿಯೊಂದು ನಿಮಗೆ ಏನೇ ಐಟಮ್ಸ್ ಆಗಲಿ ನೀಟಾಗಿ ಅಲ್ಲಿ ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ಈ ಹಾಲಲ್ಲಿ ನಿಮ್ಗೊಂದು ಹಿಡನ್ ವಾಶ್ರೂಮ್ ಇದೆ. ಬನ್ನಿ ತೋರಿಸ್ತೀನಿ. ಸೊ ಇದು ಹಿಡನ್ ವಾಶ್ರೂಮ್. ಇಲ್ಲಿ ನಿಮಗೆ ಇಂಡಿಯನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಬಿಕಾಸ್ ಇವಾಗಿನ ಅಂದರೆ ಹಳೆ ವಯಸ್ಸಾದವರಿಗೆ ಯೂಶ್ವಲಿ ಇಂಡಿಯನ್ ಟಾಯ್ಲೆಟ್ಸ್ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಇಂಡಿಯನ್ ಟಾಯ್ಲೆಟ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಕೂಡ ಇಲ್ಲಿ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಆರಾಮ್ಸೆ ವಾಷಿಂಗ್ ಮಿಷಿನ್ ಕೂಡ ಇಟ್ಕೋಬೋದು. ಆ್ಯಂಡ್ ಇಲ್ಲಿ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಸೊ ಇಲ್ಲೂ ಕೂಡ ಆಲ್ಮೋಸ್ಟ್ 2 ಫೀಟ್ ಸ್ವಲ್ಪ ಜಾಗ ಇದೆ. ಸೊ ಆರಾಮ್ಸೆ ನೀವು ಪೈಪ್ಸ್ ಆಗಲಿ ಪ್ರತಿಯೊಂದನ್ನು ಕೂಡ ಆರಾಮ್ಸೆ ಇಟ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ಫ್ಲೋರಿಂಗ್ ಬಂದು ನಿಮಗೆ ಆ್ಯಂಟಿಸ್ಕಿಡ್ ಟೈಲ್ಸ್ನ ಹಾಕ್ಕೊಟ್ಟಿರ್ತಾರೆ. ಸೊ ಯಾವುದೇ ರೀತಿ ಜಾರೋದಿಲ್ಲ ನಿಮಗೆ. ಬನ್ನಿ ಈ ಮನೆಯ ದೇವ್ರ ಮನೆ ತೋರಿಸ್ತೇನೆ.
ಸೊ ಇದು ಈ ಮನೆಯ ದೇವ್ರ ಮನೆ. ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಒಳಗಡೆನೂ ಅಷ್ಟೇ ಸ್ಕಲ್ಪ್ಚರಿಂಗ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ಟೀಕ್ ವುಡ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಟಫನ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ನೀವು ನೋಡ್ಬೋದು ಇಲ್ಲಿ ಆರಾಮ್ಸೆ ಒಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆ ಮಾಡೋಷ್ಟು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ನಿಮ್ಗೇನಾದರೂ ಪೂಜೆ ಐಟಮ್ಸ್ ಆಗಲಿ ಇಟ್ಕೊಳ್ಳೋಕ್ಕೆ ಪ್ರತಿಯೊಂದೂ ಡ್ರಾವರ್ ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಸೊ ನಿಮ್ದು ಏನೇ ಪೂಜೆ ಐಟಮ್ಸ್ ಇದ್ರೂ ಕೂಡ ನೀವು ಅಲ್ಲಿ ಇಟ್ಕೋಬೋದು. ಇನ್ನು ಈ ಮನೆಯ ವಿಂಡೋಸ್ ವಿಚಾರಕ್ಕಂತ ಬಂದರೆ ನಿಮಗೆ ಮಿನಿಮಮ್ 4 feet ಇರೋಷ್ಟು ವಿಂಡೋ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ವುಡ್ ಬಂದು ಫಸ್ಟ್ ಟೀಕ್ ವುಡ್ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಈ ಮನೆಯಲ್ಲಿ ಡೋರ್ಸ್ ಆಗಲಿ ವಿಂಡೋಸ್ ಆಗಲಿ ಪ್ರತಿಯೊಂದಕ್ಕೂ ಯೂಸ್ ಮಾಡಿರೋಂಥ ವುಡ್ ಬಂದು ಫಸ್ಟ್ ಟೀಕ್ ವುಡ್ ಆಗಿರುತ್ತೆ. ಇನ್ನು ಸೀಲಿಂಗ್ ವಿಚಾರ ಮಾತಾಡೋಣ. ಸೊ ಇದು ಈ ಮನೆಯ ಸೀಲಿಂಗ್ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ. ಜೊತೆಗೆ ಡಿಫ್ರೆಂಟ್ ಆದಂಥ ಲೈಟಿಂಗ್ಸ್ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ಡ್ರಾಪ್ ಲೈಟ್ ಕೂಡ ಹಾಕ್ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈ ಲೈಟಿಂಗ್ಸು. ಸೊ ಇಲ್ಲಿ ಯೂಸ್ ಮಾಡಿರೋಂಥ ಸೀಲಿಂಗ್ ಬಂದು ಕಂಪ್ಲೀಟಾಗಿ ಫಾಲ್ ಸೀಲಿಂಗ್ನ ಹಾಕಿರ್ತಾರೆ. ಆ್ಯಂಡ್ ನೀವು ನೋಡ್ಬೋದು ಡಿಫ್ರೆಂಟ್ ಕಲರ್ಸ್ ಇದೆ. ಬ್ಲೂ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ವಿತ್ ವಾರ್ಮ್ ಲೈಟ್ ಕಲರ್ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ. ಸೊ ಇದು ಎಲ್ಲದರಿಂದ ನಿಜವಾಗ್ಲೂ ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಆ್ಯಂಡ್ ಇಲ್ಲಿ ಒಂದು ಯುನೀಕ್ ಲೈಟಿಂಗ್ ಕೂಡ ಇದೆ. ನೀವು ನೋಡ್ಬೋದು ಒಂದು ಗಣೇಶನ್ ಮೂರ್ತಿ ಮಾಡಿರುವಂಥ ಲೈಟಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ನಿಜವಾಗ್ಲೂ ತುಂಬ ಕ್ಯೂಟ್ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಮನೆಗೆ. ಸೊ ಇನ್ನು ಈ ಮನೆಯ ಕಿಚನ್ ಬಗ್ಗೆ ಮಾತಾಡೋಣ. ಸೊ ಈ ಮನೆಯ ಕಿಚನ್ ಬಂದು ನಿಮಗೆ ಕಂಪ್ಲೀಟ್ ಆಗಿ ಇಟಾಲಿಯನ್ ಕಿಚನ್ ಕೊಟ್ಟಿರ್ತಾರೆ. ನೀವು ನೋಡ್ಬೋದು ದ ಕಲರ್ ಕಾಂಬಿನೇಷನ್ಸ್ ಯು ಹ್ಯಾವ್ ಯೂಸ್ ವೆರಿ ಎಸ್ಥೆಟಿಕ್ ಆಗಿದೆ. ತುಂಬ ಎಸ್ಥೆಟಿಕ್ ಆಗಿದೆ. ಆ್ಯಂಡ್ ಅವ್ರ ಕಡೆಯಿಂದ ನಿಮಗೆ ಚಿಮ್ನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ ಅಕ್ವಾಗಾರ್ಡ್ ಇಟ್ಕೋಬೇಕು ಅಂತ ಇದ್ದರೆ ಅದಕ್ಕೂ ಕೂಡ ನಿಮಗೆ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಸಿಂಕ್ ಇದೆ ಇಲ್ಲೇ ಸಿಂಕ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಇದು ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಫ್ಲೋರಿಂಗಿಗೆ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಕಂಪ್ಲೀಟಾಗಿ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ. ನೀವು ನೋಡ್ಬೋದು ಇದೆಲ್ಲ ಪ್ರತಿಯೊಂದೂ ಕೂಡ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಇದೆ ಇಲ್ಲಿ. ಆ್ಯಂಡ್ ಇನ್ನು ಸ್ಟೋರೇಜ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಿಕಾಸ್ ಆರಾಮ್ಸೆ ಶೆಲ್ಫ್ಗಳಲ್ಲಿ ಪ್ರತಿಯೊಂದೂ ನೀವು ಆರಾಮಾಗಿ ಇಟ್ಕೋಬೋದು. ಬಾಕ್ಸಸ್ ಆಗಲಿ ಅಂದರೆ ಅಡುಗೆಗೆ ಬೇಕಾಗಿರೋಂಥ ವಸ್ತುಗಳನ್ನ ನೀಟಾಗಿ ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಬೇಡದಿಲ್ದಿರೋ ವಸ್ತುಗಳಿಗೆ ಇಟ್ಕೊಳ್ಳೋಕ್ಕೂ ಕೂಡ ನಿಮಗೆ ಮೇಲ್ಗಡೆ ಶೆಲ್ಫ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಆರಾಮ್ಸೆ ಪ್ರತಿಯೊಂದು ಐಟಮ್ಸ್ನ ಕೂಡ ಅಲ್ಲಿ ಪ್ರೊವೈಡ್ ಇಟ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮ್ಗೊಂದು ಕಬರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಇಲ್ಲೂ ಆರಾಮ್ಸೆ ನೀವು ಬೇಕಾಗಿರೋ ವಸ್ತು ಬೇಡದಿಲ್ದಿರೋ ವಸ್ತುನ ಆರಾಮಾಗಿ ಅಲ್ಲಿ ಸ್ಟೋರೇಜ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲೂ ನೀವು ನೋಡ್ಬೋದು ಎಷ್ಟು ಸ್ಟೋರೇಜಿಗೆ ತುಂಬ ಜಾಗ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಆರಾಮ್ಸೆ ಬಾಕ್ಸಸ್ ಆಗಲಿ ಅಥವಾ ಬೇಕಾಗಿರೋ ಐಟಮ್ಸನ್ನು ನೀಟಾಗಿ ಆರಾಮ್ಸೆ ಸ್ಟೋರ್ ಮಾಡ್ಕೋಬೋದು. ಇನ್ನು ಫ್ರಿಡ್ಜ್ ಎಲ್ಲಿಡೋದು ಅಂತ ಎಲ್ರಿಗೂ ಕ್ವೆಶನ್ ಇರುತ್ತೆ. ಸೊ ನೀವು ನೋಡಿ ಫ್ರಿಡ್ಜಿಗೂ ಕೂಡ ಸಪ್ರೇಟ್ ಜಾಗನ ಅವ್ರು ಪ್ರೊವೈಡ್ ಮಾಡಿದ್ದಾರೆ. ಸೊ ಆರಾಮ್ಸೆ ನೀವು ಇಲ್ಲಿ ಆ್ಯಕ್ಚುಲಿ 2 doors ಫ್ರಿಡ್ಜ್ನ ಇಲ್ಲಿ ನೀವು ಆರಾಮಾಗಿ ಇಟ್ಕೋಬೋದು. ಬಿಕಾಸ್ ಯಾವುದೇ ರೀತಿ ತೊಂದರೆ ಆಗಲ್ಲ ಇಲ್ಲಿ ನಿಮಗೆ. ಆ್ಯಂಡ್ ಜೊತೆಗೆ ಇಲ್ಲಿ ನಿಮಗೆ ಲೈಟ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಇಲ್ಲೂ ಕೂಡ ನೀವು ಬಲ್ಬ್ ಹಾಕ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇನ್ನು ಸ್ಟೋರೇಜ್ ಅಂತ ಬಂದರೆ ಬೇಕಾಗಿರೋ ವಸ್ತು ಬೇಡದಿಲ್ದಿರೋ ವಸ್ತುನ ನೀವು ಆರಾಮ್ಸೆ ಇಲ್ಲಿ ಕೂಡ ಡಂಪ್ ಮಾಡ್ಬೋದು. ತುಂಬ ಸ್ಪೇಷಿಯಸ್ ಆಗಿದೆ. ಇಲ್ಲಿಂದ ಅಲ್ಲಿವರೆಗೂ ಜಾಗ ಇದೆ. ಸೊ ಆರಾಮ್ಸೆ ಪ್ರತಿಯೊಂದನ್ನು ಕೂಡ ನೀವು ಡಂಪ್ ಮಾಡ್ಕೋಬೋದು ಇಲ್ಲಿ ಈ ಸ್ಟೋರೇಜಲ್ಲಿ ನಿಮಗೆ. ಸೊ ಬನ್ನಿ ಈ ಮನೆಯ ಫಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ಎಷ್ಟು ಸ್ಪೇಷಿಯಸ್ ಆಗಿದೆ ನೋಡಿ. ಆರಾಮ್ಸೆ ಕಿಂಗ್ ಸೈಜ್ ಬೆಡ್ ಹಾಕ್ಕೋಬೋದು ಇಲ್ಲಿ ನೀವು. ಆ್ಯಂಡ್ ಇಲ್ಲೂ ಕೂಡ ವಿಂಡೋಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ 3 feet ಇರುವಷ್ಟು ವಿಂಡೋ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಮೇನ್ ದ ಕಬೋರ್ಡ್ದು ಫ್ಲೈವುಡ್ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿ ರೂಮ್ಗೆ ಮ್ಯಾಚ್ ಆಗುವಂಥ ಕಲರ್ ಕಾಂಬಿನೇಷನ್ಸ್ನ ಯೂಸ್ ಮಾಡಿದ್ದಾರೆ ಅಂತ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಪ್ರತಿಯೊಂದಕ್ಕೂ ಸೆಕ್ಷನ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನೀವು ಬಟ್ಟೆ ಇಡ್ಬೋದು. ಪ್ರತಿಯೊಂದು ಕಡೆನೂ ಕೂಡ ಪ್ರಾಪರ್ ಆರ್ಗನೈಸ್ಡ್ ಆಗಿ ಇಟ್ಕೊಳ್ಳೋ ಥರ ನಿಮಗೆ ಸೆಕ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನೀವು ಆರಾಮ್ಸೆ ಬಟ್ಟೆಗಳನ್ನ ಇಟ್ಕೋಬೋದು. ಆ್ಯಂಡ್ ಮೇಲ್ಗಡೆ ಕೂಡ ನಮಗೆ ಕಬೋರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಅಲ್ಲೂ ಕೂಡ ನಿಮಗೆ ಬೇಕಾಗಿರೋ ವಸ್ತು ಬೇಡದಿರೋ ವಸ್ತು ಯಾವುದನ್ನ ಡಂಪ್ ಮಾಡಬೇಕು ಪ್ರತಿಯೊಂದನ್ನು ಕೂಡ ನೀವು ಅಲ್ಲಿ ಡಂಪ್ ಮಾಡ್ಕೋಬೋದು. ಬಿಕಾಸ್ ಅಷ್ಟು ಅಂದರೆ ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಇಲ್ಲಿ. ಬಿಕಾಸ್ ಒಂದು ಮನೆ ಡೈಮೆನ್ಷನ್ಸ್ ದೊಡ್ಡದಿದೆ. ಆ್ಯಂಡ್ ಆ ಮನೆ ಡೈಮೆನ್ಷನ್ಸ್ ದೊಡ್ಡದಿದ್ರು ಕೂಡ ಕೆಲವರು ಸ್ಟೋರೇಜ್ಗೆ ಜಾಸ್ತಿ ಮಹತ್ವ ಕೊಡಲ್ಲ. ಬಟ್ ಇಲ್ಲಿ ಪ್ರತಿಯೊಂದನ್ನು ಕೂಡ ಆರ್ಗನೈಸ್ ಆಗಿ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ನಿಮಗೆ ಒಂದು TV ಕ್ಯಾಬಿನೆಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಏನಾದರೂ ಒಂದು ಚಿಕ್ಕ TV ಆಲ್ಮೋಸ್ಟ್ ಒಂದು 60 inches TVನೂ ಆರಾಮ್ಸೆ ಹಾಕ್ಕೋಬೋದು. ಸೊ 60 inches TV ಹಾಕ್ಕೊಂಡು ಆರಾಮ್ಸೆ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಏಜ್ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಸೆಟಪ್ ಬಾಕ್ಸಿಗೆ ಒಂದು ಆ್ಯಂಡ್ ಟಿವಿಗೆ ಒಂದು ಅಂತ ಎರಡು ಏಜ್ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಹೈಡ್ರಾಲಿಕ್ ಇರುವಂಥ ಡ್ರಾವರ್ಸ್ ಕೊಟ್ಟಿದ್ದಾರೆ. ಸೊ ಸೆಟಪ್ ಬಾಕ್ಸ್ ಆಗಲಿ ಏನೇ ಆಗಲಿ ಆರಾಮ್ಸೆ ನೀವು ಅಲ್ಲಿ ಸ್ಟೋರೇಜ್ನ ಮಾಡ್ಕೋಬೋದು. ಆ್ಯಂಡ್ ಕಬೋರ್ಡ್ ಪಕ್ಕದಲ್ಲೇ ಇಲ್ಲಿ ನಿಮಗೆ ಈ ಮನೆಯ ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಸೊ
ಹುಡುಗಿರಿಗೆ ಡ್ರೆಸ್ಸಿಂಗ್ ಟೇಬಲ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟು ಹ್ಯೂಜ್ ಆದಂಥ ಮಿರರ್ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೆ ಪ್ರತಿಯೊಂದೂ ಮೇಕಪ್ ಐಟಮ್ಸ್ಗಳನ್ನ ಇಟ್ಕೊಳ್ಳೋಕ್ಕೆ ಶೆಲ್ಫ್ಗಳನ್ನ ಮಾಡಿಕೊಟ್ಟಿದ್ದಾರೆ. ಸೊ ಆರಾಮ್ಸೆ ನಿಮ್ಮ ಪ್ರತಿಯೊಂದು ಮೇಕಪ್ ಐಟಮ್ಸ್ ಆಗಲಿ, ಹೇರ್ ಐಟಮ್ಸ್ ಆಗಲಿ, ಪ್ರತಿಯೊಂದೂ ನೀವು ಆರಾಮ್ಸೆ ಇಲ್ಲಿ ಇಟ್ಕೋಬೋದು. ಆ್ಯಂಡ್ ಕೆಳಗಡೆನೂ ಕೂಡ ನಿಮಗೆ ಕಬೋರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ಎಲ್ಲ ಕಡೆ ಕಬೋರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಯಾವುದನ್ನು ಹೊರಗಡೆ ಹಾಕುವಂಥ ಅಗತ್ಯ ಇಲ್ಲ, ಪ್ರತಿಯೊಂದನ್ನು ಕೂಡ ನೀವು ಒಳಗಡೆ ಡಂಪ್ ಮಾಡ್ಬೋದು. ಸೊ ದಟ್ ಇಸ್ ಹೌ ಇಟ್ ಈಸ್. ಸೊ ಇದು ಈ ರೂಮಿನ ಅಟ್ಯಾಚ್ ವಾಶ್ರೂಮ್. ಈ ವಾಶ್ರೂಮಲ್ಲಿ ನಿಮಗೆ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಗೀಸರ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ನಿಮಗೆ ಇದು ಕಮೋಡ್ ಕಮೋಡ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಬಿಕಾಸ್ ಈ ಫ್ಲೋರಲ್ಲಿ ನಿಮ್ಗೆ 2 ವಾಶ್ರೂಮ್ ಇದೆ. ಒಂದು ಇಂಡಿಯನ್ ವಾಶ್ರೂಮ್ ನಾನು ಆಗಲೇ ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ಕಮೋಡ್ ವಾಶ್ರೂಮ್ ಇದೆ. ಆ್ಯಂಡ್ ಅಲ್ಲೂ ಕೂಡ ನೀವು ನೋಡ್ಬೋದು ಬೇಸಿನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಗೀಸರ್ ಪಾಯಿಂಟ್ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಆರಾಮ್ಸೆ ಗೀಸರ್ನ ಹಾಕ್ಕೊಂಡು ಇಲ್ಲಿ ಸ್ನಾನ ಪರ್ಪಸ್ಸಿಗಂತೂ ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಬಟ್ ಆ ವಾಶ್ರೂಮ್ನ ಇಟ್ ಈಸ್ ಓನ್ಲಿ ಫಾರ್ ದ ವಾಶ್ರೂಮ್ ಪರ್ಪಸ್. ಸೊ ನೀವು ಅದನ್ನ ಪರ್ಪಸ್ಸಿಗೆ ಮಾತ್ರ ಯೂಸ್ ಮಾಡ್ಕೊಳಕ್ಕಾಗತ್ತೆ. ಆ್ಯಂಡ್ ಈ ರೂಮಲ್ಲಿ ನಿಮಗೆ AC ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಆರಾಮ್ಸೆ AC ಕೂಡ ಹಾಕೋಬಹುದು. ಬನ್ನಿ ಇನ್ನು ಮೇಲೆ ಹೇಗಿದೆ ಅಂತ ತೋರಿಸ್ತೀನಿ. ಮೇಲೆ ಹೋಗೋಕ್ಕೂ ಮುಂಚೆ ಸ್ಟೇರ್ಸ್ ಬಗ್ಗೆ ತಿಳಿಸೋದಾದ್ರೆ ನಿಮಗೆ ನೀವು ನೋಡ್ಬೋದು ಇಲ್ಲಿ ಯೂಸ್ ಮಾಡಿರೋಂಥ ರೈಲಿಂಗ್ಸ್ ಬಂದು SS ಸ್ಟೀಲ್ಸ್ ಆಗಿರುತ್ತೆ. ಆ್ಯಂಡ್ ಸ್ಟೇರ್ಸಿಗೆ ಯೂಸ್ ಮಾಡಿರೋಂಥ ಇದು ಫ್ಲೋರಿಂಗ್ ಬಂದು ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಸೊ ಗ್ರಾನೈಟ್ ಅಂತ ಅಂದರೆ ಅದು ಈಸಿ ಕ್ರ್ಯಾಕ್ ಆಗಲ್ಲ, ಏನೆಲ್ಲ ತುಂಬ ದಪ್ಪ ಇರುವಂಥ ಸ್ಟೇರ್ಸ್ ಬರುತ್ತೆ. ಸೊ ಆನ್ ದ ಲಾಂಗ್ ಟರ್ಮ್ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಬನ್ನಿ ಮೇಲೆ ಹೇಗಿದೆ ಅಂತ ತೋರಿಸ್ತೇನೆ. ಮೇಲೆ ಹೋಗ್ತಿದ್ದಂಗೆ ಇನ್ನು ವಾಲ್ ಡಿಸೈನ್ ಬಗ್ಗೆ ಮಾತಾಡೋದ್ರೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿರೋ ಕಲರ್ ಕಾಂಬಿನೇಷನ್ಸಲ್ಲಿ ವಾಲ್ ಡಿಸೈನ್ ಮಾಡಿದ್ದಾರೆ ಅಂತ. ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ರೈಲಿಂಗ್ಸ್ ಬಂದು SS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಇನ್ನು ಈ ಫ್ಲೋರಲ್ಲಿ ಕೂಡ ನಿಮಗೊಂದು TV ಕ್ಯಾಬಿನೆಟ್ನ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಇಲ್ಲೂ ಕೂಡ ಆಲ್ಮೋಸ್ಟ್ ನೀವು ಒಂದು 100 ಇಂಚಸ್ 120 ಇಂಚಸ್ ತನಕ ನೀವು TV ಹಾಕೋಬೋದು. ಬಿಕಾಸ್ ಇಟ್ ಈಸ್ ದ್ಯಾಟ್ ಯೂಜ್. ಆ್ಯಂಡ್ ಮೇಲ್ಗಡೆ ಕೂಡ ನಿಮಗೆ ಲೈಟಿಂಗ್ಸ್ಗಳನ್ನ ಕೊಟ್ಟಿದ್ದಾರೆ. ಒಂದು ವಾರ್ಮ್ ಲೈಟ್, ಒಂದು ಬ್ಲೂ ಲೈಟ್ ಆ್ಯಂಡ್ ಒಂದು ವೈಟ್ ಲೈಟ್ ಕೊಟ್ಟಿದ್ದಾರೆ. ಸೊ ನೀವು ಲೈಟಿಂಗ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಸೆಟ್ ಬಾಕ್ಸ್ ಇಡೋಕ್ಕೆ ಕೂಡ ಅವರು ಸಪ್ರೇಟ್ ಆದ ಸೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲೂ ಕೂಡ ನೀವು ಆರಾಮ್ಸೆ ಸ್ಟೋರೇಜ್ನ ಮಾಡ್ಕೋಬೋದು. ಇನ್ನು ವಿಂಡೋಸ್ ಅಂತ ಬಂದರೆ ಇಲ್ಲೂ ಕೂಡ ಯೂಸ್ ಮಾಡಿರೋಂಥದ್ದು ಕಂಪ್ಲೀಟಾಗಿ ಫಸ್ಟ್ ಟೇಕ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದು ಆಲ್ಮೋಸ್ಟ್ ಒಂದು 4 ಫೀಟ್ ಇರೋಷ್ಟು ವಿಂಡೋ ಕೂಡ ಕೊಟ್ಟಿದ್ದಾರೆ. ಬನ್ನಿ ಈ ಫ್ಲೋರಿನ ಸೆಕೆಂಡ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್. ಈ ಫ್ಲೋರಿನ್ ಸೆಕೆಂಡ್ ಬೆಡ್ರೂಮ್ ಅಲ್ಲ, ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಇದು. ಆ್ಯಂಡ್ ಇಲ್ಲೂ ಕೂಡ ನೀವು ಆಲ್ಮೋಸ್ಟ್ ಕಿಂಗ್ ಸೈಜ್ ಬೆಡ್ಡೇ ಹಾಕೋಬೋದು. ಬಿಕಾಸ್ ಎಲ್ಲ ರೂಮುಗಳು ಕೂಡ ತುಂಬ ಸ್ಪೇಷಿಯಸ್ ಆಗಿದೆ. ಆರಾಮ್ಸೆ ಕಿಂಗ್ ಸೈಜ್ ಬೆಡ್ ಹಾಕೋಬೋದು. ಆ್ಯಂಡ್ AC ಪಾಯಿಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಇದು ಕಬೋರ್ಡ್ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಅಟ್ಯಾಚ್ಡ್ ವಾಶ್ರೂಮ್ ಕೊಟ್ಟಿದ್ದಾರೆ. ಮೇನ್ ಅಂದರೆ ಯೂಶಲಿ ಇವಾಗಿನ ಜನ್ರೇಷನಲ್ಲಿ ಪೀಪಲ್ ವಾಂಟ್ ಸಮ್ ಪ್ರೈವಸಿ. ಆ್ಯಂಡ್ ಅವ್ರದ್ದೇ ಆದಂಥ ಸಪ್ರೇಟ್ ರೂಮ್, ಸಪ್ರೇಟ್ ವಾಶ್ರೂಮ್, ಎವ್ರಿಥಿಂಗ್ ದೇ ವಾಂಟ್ ಅವ್ರದ್ದೇ ಅಂತ ಬೇಕಾಗಿರುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಹೌಸ್ ಫಾರ್ ದೆಮ್. ಯಾಕಂದರೆ ಅಟ್ಯಾಚ್ಡ್ ವಾಶ್ರೂಮ್ಸ್ ಇದೆ, ಸಪ್ರೇಟ್ ರೂಮ್ಸ್ ಇದೆ. ಇಟ್ ಇಸ್ ವೆರಿ ನೈಸ್. ಆ್ಯಂಡ್ ಇಲ್ಲೂ ಕೂಡ ವಿಂಡೋಸ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಇದು ಕೂಡ 4 ಫೀಟ್ ಇರೋಷ್ಟು ವಿಂಡೋ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರತಿ ರೂಮಲ್ಲೂ ನಿಮಗೆ ಅಟ್ಯಾಚ್ಡ್ ಫ್ಯಾನ್ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಪ್ರತಿ ಒಂದು ರೂಮಲ್ಲಾಗಲಿ, ಅಲ್ಲಿ ಕೆಳಗಡೆ ಹಾಲಲ್ಲಾಗಲಿ, ಆ್ಯಂಡ್ ಇಲ್ಲೂ ಲಿವಿಂಗ್ ಹಾಲಲ್ಲಿ ಕೂಡ ನಿಮಗೆ ಫ್ಯಾನ್ಗಳನ್ನ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ನೀವು ಪೇಂಟ್ಗಳನ್ನ ನೋಡ್ಬೋದು. ತುಂಬ ಸಟಲ್ ಕಲರ್ಸ್ನ ಯೂಸ್ ಮಾಡಿದ್ದಾರೆ. ಈ ಜಾತ್ರೆ ಅಥವಾ ಗಾಡಿ ಕಲರ್ಸ್ನ ಕೂಡ ಅವ್ರು ಯೂಸ್ ಮಾಡಿಲ್ಲ. ಬಿಕಾಸ್ ಈ ಕಲರ್ ಕಾಂಬಿನೇಷನ್ಸ್ ಚೂಸ್ ಮಾಡೋದ್ರಿಂದ ಮನೇನ ನಿಜವಾಗ್ಲೂ ಅಂದರೆ ಬ್ಯೂಟಿನ ಅಪ್ಲಿಫ್ಟು ಮಾಡ್ಬೋದು, ಬ್ಯೂಟಿನ ಡೌನು ತೋರಿಸ್ಕೋಬೋದು. ಬಿಕಾಸ್ ದ ಕಲರ್ ಕಾಂಬಿನೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾನು ಆಗಲೇ ಹೇಳ್ದಂಗೆ ಈ ರೂಮಲ್ಲಿ ಕೂಡ ಅಟ್ಯಾಚ್ ವಾಶ್ರೂಮ್ ಇದೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಜಾಗ್ವಾರ್ ಫಿಟ್ಟಿಂಗ್ಸ್ ಆಗಿರುತ್ತೆ. ಇಲ್ಲೂ ಕೂಡ ಆ್ಯಂಟಿಸ್ಕೇಟ್ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಗೀಸರ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ವಿಂಡೋ ಫೆಸಿಲಿಟಿ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಬೇಸನ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಕೆಳಗಡೆ ಆ್ಯಂಟಿಸ್ಕೇಟ್ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಬನ್ನಿ ಈ ಮನೆಯ ಲಾಸ್ಟ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಲಾಸ್ಟ್ ಬೆಡ್ರೂಮ್ ಹಾಗೂ ಈ ಮನೆಯ ಮಾಸ್ಟರ್ ಬೆಡ್ರೂಮ್. ನೀವು ಇಲ್ಲೂ ಕೂಡ ಆರಾಮ್ಸೆ ಕಿಂಗ್ ಸೈಜ್ ಬೆಡ್ ಹಾಕೋಬೋದು. ಆ್ಯಂಡ್ ಸೀಲಿಂಗ್ ನೋಡ್ಬೋದು. ರಿಲಿ ಡಿಫ್ರೆಂಟ್ ಆದಂಥ ಸೀಲಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ ಅಂತ. ಡಿಫ್ರೆಂಟ್ ಆದಂಥ ಲೈಟಿಂಗ್ಸ್ ಹಾಕ್ಬಿಟ್ಟು ಸೀಲಿಂಗ್ ಮಾಡಿದ್ದಾರೆ. ಆ್ಯಂಡ್ ಕಬರ್ಡ್ ನಾನು ಆಗಲೇ ಹೇಳ್ದಂಗೆ ಇದು ಸ್ಲೈಡಿಂಗ್ ಡೋರ್ ಇರೋಂಥ ಕಬರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ವಿಂಡೋ ಫೆಸಿಲಿಟಿ ಇದೆ ಇಲ್ಲಿ. ಆ್ಯಂಡ್ ಈ ರೂಮಲ್ಲೂ ಕೂಡ ನಿಮಗೆ TV ಕ್ಯಾಬಿನೆಟ್ನ ಹಾಕೋಬೋದು, ಹಾಕೋಬೋದು. ಬಿಕಾಸ್ ಆಲ್ಮೋಸ್ಟ್ ಅದೊಂದು ರೂಮಲ್ಲಿ ಕೊಟ್ಟಿಲ್ಲ, ಆ ಹಾಲಲ್ಲಿದೆ. ಕೆಳಗಡೆ ಒಂದು ರೂಮಲ್ಲಿ TV ಕ್ಯಾಬಿನೆಟ್ ಹಾಕೋಬೋದು. TV ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ TV ಕ್ಯಾಬಿನೆಟ್ನ ಕೊಟ್ಟಿದ್ದಾರೆ. ಸೊ ನೀವು ಆರಾಮ್ಸೆ ಇಲ್ಲೂ ಕೂಡ TV ಹಾಕೋಬೋದು. ಆ್ಯಂಡ್ ಇಲ್ಲಿ ಡ್ರೆಸ್ಸಿಂಗ್ ಮಿರರ್ ಇದೆ. ಡ್ರೆಸ್ಸಿಂಗ್ ಮಿರರ್ ಇಟ್ಕೊಳ್ಳೋಕ್ಕೆ ಪ್ರತಿಯೊಂದನ್ನು ಕೂಡ ಮೇಕಪ್ ಐಟಮ್ಸ್ ಆಗಲಿ ಪ್ರತಿಯೊಂದನ್ನು ಇಟ್ಕೊಳ್ಳೋಕ್ಕೂ ಕೂಡ ಅದಕ್ಕೂ ಸಪ್ರೇಟ್ ಆದಂಥ ಸೆಕ್ಷನ್ ಕೂಡ ಮಾಡಿಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಇಲ್ಲೂ ಕೂಡ ನನಗೆ AC ಪಾಯಿಂಟ್ ಇದೆ.
ಆ್ಯಂಡ್ ಮೇನ್ ಥಿಂಗ್ ಅಟ್ಯಾಚ್ಡ್ ವಾಶ್ರೂಮ್. ಈ ರೂಮಲ್ಲೂ ಕೂಡ ನಿಮಗೊಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಇನ್ನು ಡೋರ್ ವಿಚಾರಕ್ಕಂತ ಬಂದರೆ ನಾನು ಆಗಲೇ ಹೇಳ್ದಂಗೆ ಈ ಮನೇಲಿ ಯೂಸ್ ಮಾಡಿರುವಂಥ ಡೋರ್ಸ್ ಬಂದು ಕಂಪ್ಲೀಟ್ ಆಗಿ ಫಸ್ಟ್ ಈ ಕೂಡ ಯೂಸ್ ಮಾಡಿರ್ತಾರೆ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ ಯುರೋಪಾ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಲಾಕ್ ಸಿಸ್ಟಮ್ಗೆ ಯುರೋಪಾ ಫಿಟ್ಟಿಂಗ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಕಂಪ್ಲೀಟ್ ಆಗಿ ಫಸ್ಟ್ ಈ ಕೂಡ ಆಗಿರುತ್ತೆ. ಆ್ಯಂಡ್ ಈ ಹಾಲಲ್ಲಿ ನಿಮಗೆ ಒಂದು ಬಾಲ್ಕನಿ ಕೂಡ ಇದೆ. ಸೊ ಇದು ಈ ಮನೆಯ ಬಾಲ್ಕನಿ. ನೀವು ಆರಾಮ್ಸೆ ಸಿಟ್ ಔಟ್ ಮಾಡ್ಕೋಬೋದು ಅಥವಾ ಆರಾಮ್ಸೆ ನಿಂತ್ಕೊಂಡು ಚಿಲ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ ಜಾಗ ಇದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಆ್ಯಂಟಿ ಸ್ಕಿಲ್ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ನೀರು ಬಂದರೆ ನಿಮಗೆ ಜಾರೋದಿಲ್ಲ. ಆ್ಯಂಡ್ ಇಲ್ಲೆಲ್ಲ ಕಂಪ್ಲೀಟಾಗಿ ಅವ್ರು ಯೂಸ್ ಮಾಡಿರುವಂಥದ್ದು ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಬಿಕಾಸ್ ಇವಾಗಿಂದ ಅಂದರೆ ಯೂಶ್ವಲಿ ಬರೋ ಮನೆಗಳಲ್ಲಿ ಜಸ್ಟ್ ವಿತ್ ದ ಪೇಂಟ್ ಅವರು ಕವರ್ ಮಾಡಿ ಬಿಟ್ಬಿಡ್ತಾರೆ. ಬಟ್ ಇವ್ರದ್ದು ಆ ಥರ ಮಾಡಿಲ್ಲ. ವೆರಿ ಪರ್ಫೆಕ್ಷನ್ ಆಗಿ ಮಾಡಿದ್ದಾರೆ. ಪ್ರತಿಯೊಂದು ಕೆಲಸನ ತುಂಬ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ನೀವು ಇಲ್ಲೂ ಕೂಡ ನೋಡ್ಬೋದು ಡಿಫ್ರೆಂಟ್ ಆದಂಥ ಲೈಟಿಂಗ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ಈ ಲೈಟಿಂಗ್ಸ್ ಎಲ್ಲ ನಿಜವಾಗ್ಲೂ ಹೊರಗಡೆಯಿಂದ ನೋಡೋದಾದರೆ ಈ ಮನೆ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಬಿಕಾಸ್ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಈ ಲೈಟಿಂಗ್ಸ್ಗಳೆಲ್ಲ. ಸೊ ದಟ್ ಈಸ್ ವೆರಿ ನೈಸ್. ದ ಲೈಟಿಂಗ್ ಇಸ್ ರಿಯಲಿ ನೈಸ್. ಬನ್ನಿ ಟೆರೆಸ್ ಹೇಗಿದೆ ತೋರಿಸ್ತೇನೆ. ಇನ್ನು ಈ ಮನೆ ಟೆರೆಸ್ ವಿಚಾರಕ್ಕಂತ ಬಂದರೆ ನಿಮ್ಗೆ ಇಲ್ಲಿ ಸೇಫ್ಟಿ ಡೋರ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಕೂಡ MS ಸ್ಟೀಲ್ಸಿಂದ ಮಾಡಿದ್ದಾರೆ. ಆ್ಯಂಡ್ ಈ ಮನೆ ಟೋಟಲ್ ಆಗಿ ಕನ್ಸ್ಟ್ರಕ್ಟ್ ಆಗಿರೋದು 12 ಪಿಲ್ಲರ್ಸಿಂದ. ಆ್ಯಂಡ್ ನಿಮಗೆ ಇಲ್ಲಿ ಟೀ ಸ್ಟ್ಯಾಂಡ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಟ್ಟೆ ಒಣಗಾಕೋಕ್ಕೆ ಪ್ರತಿಯೊಂದಕ್ಕೂ ಕೂಡ ಅವರು ಟೀ ಸ್ಟ್ಯಾಂಡ್ನ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಟೆರೆಸ್ ತುಂಬ ಯೂಸ್ ಆಗಿದೆ. ನೀವು ಆರಾಮ್ಸೆ ಮಿನಿ ಪಾರ್ಟೀಸ್ ಆಗಲಿ ಅಥವಾ ಚಿಕ್ಕ ಫಂಕ್ಷನ್ಸ್ಗಳಾಗಲಿ, ಮನೇಲಿ ಏನೇನು ಚಿಕ್ಕ ಫಂಕ್ಷನ್ಸ್ಗಳಿದೆ ಆರಾಮ್ಸೆ ನೀವು ಮನೇಲಿ ಮಾಡ್ಕೋಬೋದು. ಇನ್ನು ಟ್ಯಾಂಕ್ ವಿಚಾರಕ್ಕಂತ ಬಂದರೆ ನಿಮಗೆ 1000 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಕೂಡ ಇಲ್ಲಿ ಸಪ್ರೇಟ್ ಆದಂಥ ಜಾಗ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ನಿಮಗೆ ಟ್ಯಾಪ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಏಜ್ ಪಾಯಿಂಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಮೇಲ್ಗಡೆ ಕೂಡ ನೀವು ನಿಮ್ಮ ಮನೆಗೆ ನಿಮ್ಗೆ ಏನಾದರೂ ಸೋಲಾರ್ ಹಾಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೀವು ಆರಾಮ್ಸೆ ಮೇಲ್ಗಡೆ ಸೋಲಾರ್ ಕೂಡ ಹಾಕೋಬೋದು. ಆ್ಯಂಡ್ ಅಲ್ಲಿ ಹೋಗ್ಲಿಕ್ಕೆ ಕೂಡ ನಿಮಗೆ ಇಲ್ಲಿ ಲ್ಯಾಡರ್ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಮನೆ. ಈ ಪ್ರತಿಯೊಂದನ್ನು ಎಷ್ಟು ಆರ್ಗನೈಸ್ಡ್ ಆಗಿ ಡೀಟೇಲಿಂಗ್ ಆಗಿ ಪರ್ಫೆಕ್ಟಾಗಿ ಮಾಡಿದ್ದಾರೆ ಅಂತ. ಸೊ ಇನ್ನು ಈ ಮನೆಯ ಫಿಟ್ಟಿಂಗ್ಸ್ ವಿಚಾರದ ಬಗ್ಗೆ ಮಾತಾಡೋಣ. ಇಲ್ಲಿ ಯೂಸ್ ಮಾಡಿರುವಂಥ ಪೈಪ್ಸ್ ಬಂದು ಆಶೀರ್ವಾದ್ ಪೈಪ್ಸ್ ಆಗಿರುತ್ತೆ. ಆ್ಯಂಡ್ ವಾಶ್ರೂಮ್ಸ್ಗೆ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಒನೈಡಾ ಬಿಬೋ ಆ್ಯಂಡ್ ಜಾಗ್ವರ್ ಫಿಟ್ಟಿಂಗ್ಸ್ ಎರಡನ್ನೂ ಯೂಸ್ ಮಾಡಿದ್ದಾರೆ. ಬಿಕಾಸ್ ಕಿಚನಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು ಒನೈಡಾ ಬಿಬೋ ಆಗಿದೆ. ಆ್ಯಂಡ್ ವಾಶ್ರೂಮ್ಸಲ್ಲಿ ಜಾಗ್ವರ್ನ ಯೂಸ್ ಮಾಡಿದ್ದಾರೆ. ಇನ್ನು ಪೇಂಟ್ ವಿಚಾರಕ್ಕಂತ ಬಂದರೆ ಏಷ್ಯನ್ ಪೇಂಟ್ಸ್ನ ಯೂಸ್ ಮಾಡಿದ್ದಾರೆ. ಇನ್ನು ಸಿಮೆಂಟ್ ಅಂತ ಅಂದರೆ ಅಲ್ಟ್ರಾಟೆಕ್ ಸಿಮೆಂಟ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ವಯರ್ಸ್ ಬಂದು ವಿಗಾರ್ಡ್ ವಯರ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈ ಟೋಟಲ್ ಮನೆ ಕನ್ಸ್ಟ್ರಕ್ಟ್ ಆಗೋಕ್ಕೆ ನಿಮಗೆ ರೆಡ್ ಬ್ರಿಕ್ಸಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಮನೆ ನಿಮಗೆ ಪಕ್ಕ ವಾಸ್ತು ಪ್ರಕಾರ ಆಗಿರುತ್ತೆ. ಆ್ಯಂಡ್ ಈ ಮನೆ ನಿಮಗೆ 3 ಅಲಾಟೆಡ್ ಪ್ರಾಪರ್ಟಿ ಆಗಿರುತ್ತೆ. ಸೊ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಇನ್ನು ಸ್ಕೂಲ್ ಕಾಲೇಜಸ್ ವಿಚಾರಕ್ಕಂತ ಬಂದರೆ ನಿಮಗೆ ಕೌಟಿಲ್ಯ ವಿದ್ಯಾಲಯ ಸ್ಕೂಲ್ ಇದೆ, ವೆರಿ ನಿಯರ್ ಬೈ ಇದೆ. ಆ್ಯಂಡ್ ಇನ್ನು ಹಾಸ್ಪಿಟಲ್ ಕೂಡ ಆಲ್ಮೋಸ್ಟ್ 500 ಮೀಟರ್ಸಲ್ಲಿ ನಿಮಗೆ ಹಾಸ್ಪಿಟಲ್ ಕೂಡ ಇದೆ. ಇನ್ನು ದಿನನಿತ್ಯ ವಸ್ತುಗಳು ಮಿನಿಮಮ್ 500 ಮೀಟರ್ಸಲ್ಲಿ ಸಿಗುತ್ತೆ. ಆ್ಯಂಡ್ ಡೈಲಿ ಟ್ರಾನ್ಸ್ಪೋರ್ಟ್ ಅಂದರೆ ಬಸ್ ಆಗಲಿ ಆಟೋ ಆಗಲಿ ನಿಮಗೆ ಓಲ್ಡ್ ಆರ್ ಟಿ ನಗರ್ ಅಂತ ಅಂದರೆ ನಾನೇನು ಹೇಳಬೇಕಾಗಿಲ್ಲ. ಪ್ರತಿಯೊಂದು ಕೂಡ ನಿಮಗೆ ಆಲ್ಮೋಸ್ಟ್ 500 ಮೀಟರ್ಸಲ್ಲಿ ಎಲ್ಲ ವಾಕೇಬಲ್ ಡಿಸ್ಟೆನ್ಸಲ್ಲಿ 500 ಮೀಟರ್ಸಲ್ಲಿ ನಿಮಗೆ ಪ್ರತಿಯೊಂದು ಸಿಗುತ್ತೆ. ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಅವ್ರು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 2,10,00,000. ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ಸೊ ನಿಮ್ಗೆ ಏನಾದರೂ ಈ ಪ್ರಾಪರ್ಟಿ ಇಷ್ಟ ಆಗಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ನೀವು ಡೈರೆಕ್ಟಾಗಿ ನಮ್ಮ ಆಫೀಸಿಗೆ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು. ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ರಾಮಸ್ವಾಮಿ ಸರ್ಕಲಲ್ಲಿ. ಆ್ಯಂಡ್ ನಮ್ಮ ಕಡೆಯಿಂದನೇ ನಿಮಗೆ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ. ಫಸ್ಟ್ ಟೈಮ್ ಅಂತಲ್ಲ, ನೀವು ಎಷ್ಟೇ ಸರಿ ಬಂದು ನೀವು ಪ್ರಾಪರ್ಟಿ ನೋಡಬೇಕಂತ ಅಂದರೂ ನಮ್ಮ ಕಡೆಯಿಂದ ನಿಮಗೆ ಕಂಪ್ಲೀಟಾಗಿ ಫ್ರೀ ವಿಸಿಟಿಂಗ್ ಇರುತ್ತೆ. ಆ್ಯಂಡ್ ಅಪ್ ಟು ಲಾಸ್ಟ್ ಅಂದರೆ ನಿಮಗೆ ಡಾಕ್ಯುಮೆಂಟ್ಸ್ ಇನ್ನು ಹ್ಯಾಂಡ್ ಬರೋವರೆಗೂ ನಾವು ಕಂಪ್ಲೀಟಾಗಿ ನಿಮಗೆ 101% ಸಪೋರ್ಟ್ ಮಾಡ್ತೀವಿ. ಸೊ ಇನ್ನೂ ಹೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಿಮ್ಮ ಮುಂದೆ ತರ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.